ಟಿಎಂಸಿ ವಿರುದ್ಧವಾಗಿ ಜಾಹೀರಾತು ಸಮರವನ್ನು ಸಾರಿದಂಥ ಬಿಜೆಪಿಗೆ ಹಿನ್ನಡೆಯಾಗಿದೆ. ನಿಂದನಾತ್ಮಕ ಜಾಹೀರಾತು ಪ್ರಕಟಣೆ ಮಾಡುವುದರಿಂದ ಬಿಜೆಪಿಗೆ ತಡೆ ಕೊಟ್ಟಿದೆ ಕೋರ್ಟ್. ಜಾಹೀರಾತನ್ನು ಯಾವುದೇ ಕಾರಣಕ್ಕೂ ಪ್ರಕಟಿಸಬಾರದು ಅಂತೇಳಿ ಕೋಲ್ಕತ್ತಾ ಹೈಕೋರ್ಟ್ ತಡೆಯೊಡ್ಡಿದೆ ಬಿಜೆಪಿ. ಟಿಎಂಸಿ ವಿರುದ್ಧವಾಗಿ ನಿಂದನಾತ್ಮಕವಾಗಿ ಜಾಹೀರಾತನ್ನು ಪ್ರಕಟಿಸ್ತಾ ಇದ್ದೀರಿ, ಇದಕ್ಕೆ ನಾವು ಪ್ರಸಾರಕ್ಕೆ ಅನುಮತಿ ಕೊಡಲ್ಲ, ಇದಕ್ಕೆ ತಡೆ ಕೊಡಬೇಕು ನೀವು ಅಂತ ಹೇಳಿ ಕೋರ್ಟ್ ಹೇಳಿದೆ. ಇಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಯಾವುದೇ ನಿಂದನಾತ್ಮಕ ಜಾಹೀರಾತನ್ನು ಕೂಡ ಪ್ರಕಟಿಸಬಾರದು ಅಂಥೇಳಿ ಸೂಚನೆ ಹೋಗಿದೆ ಬಿಜೆಪಿಗೆ. ಬಿಜೆಪಿ ಜಾಹೀರಾತುಗಳ ವಿರುದ್ಧ ಟಿಎಂಸಿ ಕೋರ್ಟ್ ಮೊರೆ ಹೋಗಿತ್ತು. ಚುನಾವಣೆ ಆಯೋಗವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿತ್ತು ಹೈಕೋರ್ಟ್. पार्टनर है जी, ये दीदी बंगाल में बिजनेस संभालती हैं, वो चाचा बिहार में, ये यूपी में, ये मुंबई में और ये चेन्नई में, और इन्होंने हाल ही में खोली है दुकान दिल्ली में। पूरे देश में बिजनेस फैला है जी, सब कमाते हैं और मेरी बात तो खाते हैं। ये इंडियन चीज है, चाइनीज नहीं। पार्टनर है जी, ये दीदी बंगाल ಇನ್ನು ಕಂಪ್ಲೇಂಟಲ್ಲಿ ಒಂದು ಕಡೆ ಟಿಎಂಸಿಯನ್ನು ಗುರಿಯಾಗಿಸಿ ಬಿಜೆಪಿ ಜಾಹೀರಾತನ್ನು ಮಾಡಿದೆ. ಚುನಾವಣೆಗಿಂತ ಮುಂಚೆ ಮತದಾನದ ದಿನ ಬಿಜೆಪಿ ಇಂಥ ಜಾಹೀರಾತನ್ನು ಪ್ರಕಟಿಸ್ತಾ ಇದೆ. ಇದು ಚುನಾವಣಾ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ನ್ಯಾಯೋಚಿತ ಚುನಾವಣೆ ಹೊಂದತಕ್ಕಂಥ ನಾಗರಿಕ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಇದು ಅಂತ ಟಿಎಂಸಿ ವಿರುದ್ಧವಾಗಿ ಇವರೇನೇನು ಮಾತಾಡ್ತಾ ಇದ್ದಾರೋ ಇದೆಲ್ಲವೂ ಕೂಡ ನಿಂದನಾತ್ಮಕವಾಗಿದೆ. ಬಿಜೆಪಿ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲು ಹತ್ತಿತ್ತು ಟಿಎಂಸಿ. ಬಿಜೆಪಿ ಜಾಹೀರಾತನ್ನು ಖಂಡಿಸಿ ಹೈಕೋರ್ಟ್ಗೆ ಟಿಎಂಸಿ ದೂರು ಕೂಡ ಕೊಟ್ಟಿತ್ತು. ಇದೀಗ ಹೈಕೋರ್ಟ್ ಕಡೆಯಿಂದ ಉತ್ತರ ಬಂದಿದೆ, ಯಾವುದೇ ಕಾರಣಕ್ಕೂ ಈ ತರಹದ ಜಾಹೀರಾತನ್ನು ಪ್ರಕಟಿಸಬಾರದು ಅಂಥೇಳಿ ಬಿಜೆಪಿಗೆ ಇದೀಗ ಹೈಕೋರ್ಟ್ ಹೇಳಿದೆ.